ನಮಸ್ತೆ ಜ್ಯೋತಿಷ ಆಸಕ್ತ ಬಂಧುಗಳೇ, ನಿಮಗೆ ಜ್ಯೋತಿಷ ಹರೀಶ್ ಯೂಟ್ಯೂಬ್ಗೆ ಸ್ವಾಗತ ಸುಸ್ವಾಗತ. ಗುರುಗ್ರಹ ಕಟಕ ರಾಶಿಯ ಪ್ರವೇಶದಿಂದ ಗುರುವಿಗೆ ಉಚ್ಚಸ್ಥಾನ ಉಂಟಾಗಿದೆ. ಗುರುವಿನ ಅನುಗ್ರಹದಿಂದ ಕೆಲವು ರಾಶಿಗಳಿಗೆ ಹೆಚ್ಚಿನ ಅನುಕೂಲವಾಗುತ್ತದೆ. ಕರ್ಕಾಟಕ ರಾಶಿಯಲ್ಲಿ ಹಂಸಯೋಗ, ಗಜಕೇಸರಿ ಯೋಗ ಅಂತಹ ಮಹಾಯೋಗಗಳು ಉಂಟಾಗುತ್ತದೆ. ಇದು ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿಯವರಿಗೆ ತುಂಬಾ ಒಳ್ಳೆಯ ಫಲ ಕೊಡುತ್ತದೆ. ಶನಿ ಕಾಟದಿಂದ ತೊಂದರೆಗೆ ಒಳಗಾಗಿರುವ ವೃಶ್ಚಿಕ ಮತ್ತು ಮೀನ ರಾಶಿಯವರಿಗೆ ಗುರುವಿನ ಕೃಪಾ ಕಟಾಕ್ಷದಿಂದ ತುಂಬಾನೇ ಸಮಾಧಾನ ವಾತಾವರಣ ನಿರ್ಮಾಣವಾಗುತ್ತದೆ. ನೆನೆಗುದಿಗೆ ಬಿದ್ದಿರುವ ಪ್ರಮುಖ ಕಾರ್ಯಗಳು ಚಟುವಟಿಕೆಯನ್ನು ಪಡೆಯುತ್ತದೆ. ಧನಲಾಭ ಉಂಟಾಗುತ್ತದೆ. ದೈವ ಕೃಪಾ ಕಟಾಕ್ಷ ಉಂಟಾಗುತ್ತದೆ. ಅವಿವಾಹಿತರಿಗೆ ವಿವಾಹ ಯೋಗ ಉಂಟಾಗುತ್ತದೆ. ಮಿಥುನ ರಾಶಿಯವರ ಹಣಕಾಸಿನ ಯೋಜನೆಗಳು ಕೈಗೂಡುವುದು. ಅವರ ಕನಸುಗಳು ಸಾಕಾರಗೊಳ್ಳುವ ಕಾಲ. ಮಕರ ರಾಶಿಯವರು ತಮ್ಮ ಕೌಶಲಗಳಿಂದ ಪುನಃ ಅಭಿವೃದ್ಧಿ ಪಥದತ್ತ ದಾಪುಗಾಲು ಹಾಕುತ್ತಾರೆ. ಕನ್ಯಾ ರಾಶಿಗೆ ಲಾಭರಾಶಿಯಾದ ಕರ್ಕಾಟಕ, ಅಲ್ಲಿಯ ಉಚ್ಚಗುರು ಉದ್ಯಮದಲ್ಲಿ ಪ್ರಗತಿಯನ್ನು ಉಂಟು ಮಾಡುತ್ತದೆ. ಮಕ್ಕಳಿಗೆ ಉತ್ತಮ ಉದ್ಯೋಗ ದೊರೆಯುತ್ತದೆ. ಕನ್ಯಾ ರಾಶಿಯವರಿಗೆ ಲಾಭದ ಗುರು ಧನಲಾಭವನ್ನು ಉಂಟು ಮಾಡುತ್ತದೆ. ಆಷಾಢದಲ್ಲಿ ಗುರುವಿನ ಜೊತೆ ರವಿ ಇರುವುದರಿಂದ ಗುರುವಿನ ಬಲ ಕಡಿಮೆ ಆದರೂ ಶ್ರಾವಣದಲ್ಲಿ ಗುರುವಿನ ಒಳ್ಳೆಯ ಫಲ ಅನುಭವಕ್ಕೆ ಬರುತ್ತದೆ. 2027 ಇಸವಿ ಜೂನ್ 25ರವರೆಗೆ ಗುರು ಕರ್ಕಾಟಕ ರಾಶಿಯಲ್ಲಿ ಇರುತ್ತದೆ. 12 ರಾಶಿಯವರಿಗೂ ಕರ್ಕಾಟಕದ ಬಲಿಷ್ಠ ಗುರು ಒಳ್ಳೆಯದನ್ನು ಮಾಡಲಿ. ನಿಮಗೆಲ್ಲ ವಂದನೆಗಳು. ಥ್ಯಾಂಕ್ ಯು ವೆರಿ ಮಚ್.